ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ಭರ್ತಾ ಮಾಡ್ತಾ ಇದ್ದಾರೆ ಅಮ್ಮ ಏನೇನು ಹಾಕಿರಿ ಇದಕ್ಕೆ? ಹೀರೆಕಾಯಿ, ಸೌತೆಕಾಯಿ, ಮತ್ತು ಬದನೆಕಾಯಿ, ಟಮಾಟಿ, ಹಸಿರು ಟಮಾಟಿ ಭರ್ತಾಗ. ಮತ್ತು ಕ್ಯಾರೆಟ್ ಹಾಕಲ್ಲ? ಕ್ಯಾರೆಟ್ ಹಾಕ್ಬೇಕು. ಭರ್ತಕ್ಕೆ ರೆಡಿ ಮಾಡಿದೆ ನೋಡ್ರಿ ಅಮ್ಮ. ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ. ಹಂಗೆ ರೊಟ್ಟಿ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ. ಇವು ದಮ್ಮ ಅಮ್ಮನಿಗೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಡಿ, ಸ್ವಲ್ಪ ಸಾಕು ನೋಡಿ ಫ್ರೆಂಡ್. ನಾನು ಎಲ್ಲ ಕುದಿಸ್ಕೊಂಡು ಮಿಕ್ಸಿ ಹಾಕಿ ಉಪ್ಪು ಹಾಕಿದಿರಿ, ಕೊತ್ತಂಬರಿ ಹಾಕ್ತಾಯಿದ್ದೀರಿ, ಮತ್ತು ಬೆಳ್ಳುಳ್ಳಿ, ಜೀರಿಗೆನ ಅಷ್ಟೇ. ಆಮೇಲೆ ನೆಕ್ಸ್ಟ್ ಹೆಂಗೆ ಹಾಕ್ಬೇಕಲ್ಲ, ಪುಡಿ ಹಾಕಲ್ಲ ಕಲ್ಸೋದು. ರೆಡಿ ಆಯ್ತು ನೋಡ್ರಿ ಭರ್ತಾ. ಮಸ್ತನೇ ಬಿಸಿ ಬಿಸಿ ರೊಟ್ಟಿ ಭರ್ತಾ ಉಂಡ್ರು ಏನು ಹೇಳ್ತೀರಿ? ಸ್ವರ್ಗಕ್ಕೆ ಮೂರೇ ಬಾಕ್ಲು ಅನ್ನಂಗಿರುತ್ತೆ. ಆದರೆ ನಮಗೆ ಟೈಮ್ ಇಲ್ಲ ತಿನ್ನಕ್ಕೆ. ಏನು ಮಾಡಬೇಕು? 8:30 ಆಗಿದೆ ಆಲ್ರೆಡಿ. ಇನ್ನೇನು ಹೋಗ್ತಾ ಇರ್ತೀನಿ ನೋಡ್ರಿ. ಟೊಮೊಟೊ ಸಾರು ರೆಡಿಯಾಗಿದೆ. ಕಲಿತು ಜೋಳ ತಿಂದ್ರಿ. ಇವಾಗ ನಾನು ಮಂಡಕ್ಕಿ ಕಲಿಸ್ತಾ ಇದ್ದೀನಿ. ಯಾಕೋ ತಿನ್ನಬೇಕು ಅನ್ನಿಸ್ತಾ ಐತೆ. ಕೆಲಸದಿಂದ ಬಂದ ತಕ್ಷಣ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಮಂಡಕ್ಕಿ ಕಲಿಸ್ತಾ ಇದ್ದೀನಿ ಟೈಮ್ ಪಾಸ್ಗೆ. ಮಸ್ತಾಗಿ ತಂದಿದ್ರು ನಿನ್ನೆ, ಅದೆಲ್ಲ ಹಾಕಿ ಮಾಡಿದೆ, ಮಸ್ತಾಗಿದೆ. ಬರೀ ಹತ್ತೆ ನಾವು ತಿಂತೀರಿ. ಕೆಲಸದಿಂದ ಬಂದ ತಕ್ಷಣ ಏನಾದ್ರು ತಿನ್ನಬೇಕು ಅನ್ನೋ ಆಸೆ ಅಂತ. ಚಾ ಕುಡಿಯಮ್ರಿ. ಬಟ್ಟೆ ಹೊಕ್ಕೊಂಬಂದಾಯ್ತು ನೋಡ್ರಿ. ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕಂದ್ರೆ ನಾಳೆಗೆ ಶಿವರಾತ್ರಿ ಜಾಗರಣೆ ಇದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಎಲ್ಲ ತರಕಾರಿ ಎಲ್ಲ ತೆಗೆದಾಕಿದ್ದೀನಿ. ಹಿರಿಯರಿದ್ದರೆ ಭಯ ಭಕ್ತಿ ಇರುತ್ತೆ ಮನೆಯಲ್ಲಿ. ಇಲ್ಲಾಂದರೆ ನೋಡಿರಿ ಸಜ್ಜೆ ಬಕ್ರಿ ಮಾಡಿದ. ಇಲ್ಲೊಂದು ಸ್ವಲ್ಪ ಹರ್ಕೊಂಬರ್ಕೊಂಬ ತಿಂದು ಇಟ್ಟಿದ್ದಾರೆ ನೋಡಿ, ಮುರಿದು. ಇಲ್ಲಿ ರೊಟ್ಟಿ ಇದೆ, ನಾಳೆ ಮಾಡೋಲ್ಲ ಅಂತೇಳಿ ರೊಟ್ಟಿ ಮಾಡಿದ್ದೀನಿ. ಬೆಣ್ಣೆಕಾಯಿ ಹಾಕಿಟ್ಟಿದ್ದೀನಿ ನೋಡಿರಿ. ಯಾಕಂದರೆ ನಾಳೆಗೆ ಹಬ್ಬ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಮಾಡೋಣ ಅಂತ, ಸ್ವೀಟ್ ಮಾಡೋಣ ಅಂತ ನಾವು ತುಪ್ಪ ತರೋಣ ಅಂದ್ಕೊಂಡೆ. ತುಪ್ಪ ಸರಿ ಹೋಗಲ್ಲ ಅಂತ ಬೆಣ್ಣೆ ಕಾಯಿಸ್ತಾ ಇದ್ದೀನಿ. ಇವಾಗ ಹಾಗೆ ಪಾತ್ರೆ ತೊಳಿತೀನಿ. ಅವ್ರು ಊಟ ಮಾಡ್ತಾರೆ, ಹಂಗೆ ಊಟ ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಬಂದ ತಕ್ಷಣ ಕಡಲೆಪುರಿ ತಿಂದೆ, ಆಮೇಲೆ ಜೋಳ ತಿಂದಿದ್ದೀನಿ. ಸೊ ಅದಕ್ಕೋಸ್ಕರ ತಿನ್ನೋಕೆ ಹೋಗ್ತಾಯಿಲ್ಲ. ಇವಾಗ ನಾನು ಬೇಗ ಪಾತ್ರೆ ತೊಳೆದು ಬಿಡ್ತೀನಿ.